93ನೇ ಪ್ರಶ್ನೆಯನ್ನ ಗಮನಿಸಿ. ಕೋಸಿಕ್ಯಾಂಟ್ ಎ ಮೈನಸ್ ಸೈನ್ ಎ ಇಂಟು ಸಿಕ್ಯಾಂಟ್ ಎ ಮೈನಸ್ ಕಾಸ್ ಎ ಈಕ್ವಲ್ ಟು 1/tan a ಪ್ಲಸ್ ಕಾಟ್ ಎ ಎಂದು ಸಾಧಿಸಿ. ಸೊ ಇಲ್ಲಿ ನಾವೇನ್ ಮಾಡೋಣ, ಲೆಫ್ಟ್ ಸೈಡ್ ಏನ್ ಬರುತ್ತಲ್ವಾ ಆನ್ಸರು, ಸೊ ರೈಟ್ ಸೈಡ್ ಅನ್ನು ಸಾಲ್ವ್ ಮಾಡೋಣ, ಲೆಫ್ಟ್ ಸೈಡ್ ಅನ್ನು ಸಾಲ್ವ್ ಮಾಡೋಣ. ಸೊ ಎರಡು ಸಮನಾದ ಉತ್ತರಗಳು ಬಂದ್ರೆ ಸೊ ಇದು ಎರಡು ಈಕ್ವಲ್ ಅಂದ್ರೆ LHS ಈಕ್ವಲ್ ಟು RHS ಆಗತ್ತೆ ಅಂತ ಪ್ರೂವ್ ಮಾಡೋಣ. ಸೊ ಮೊದಲನೇದಾಗಿ ಲೆಫ್ಟ್ ಹ್ಯಾಂಡ್ ಸೈಡ್ ಇಕ್ವೇಶನ್ ಅನ್ನ ತಗೊಳ್ಳೋಣ ಮಕ್ಕಳು. ಸೊ cosecant A minus sin A into secant A minus cos A. So cosecant A minus sin A into secant A minus cos A. So cosecant A, reciprocal of sin A minus sin A into secant A, reciprocal of cos A ಏನಾಗುತ್ತೆ secant A. So cos A. Okay. by 1 ಅಂತ ಹಾಕೊಳ್ಳಿ. ಸೊ ಇದ್ರ ಲಸ ಏನ್ ಬರುತ್ತೆ, sin A ನೇ ಬರುತ್ತೆ. ಸೊ ನ್ಯೂಮರೇಟರ್ ಅಲ್ಲಿ ಅಂಶದಲ್ಲಿ 1 ಮೈನಸ್ sin ಸ್ಕ್ವೇರ್ A. ಸೊ ಅದೇ ರೀತಿ ಇಲ್ಲಿ cos A ಇಂಟು 1 ಏನಾಗುತ್ತೆ, cos A ಆಗುತ್ತೆ. cos ಮತ್ತು 1 ನ ಲಸ cos A ನೇ ಬರುತ್ತೆ. ಸೊ ಇದು 1 ಮೈನಸ್ cos ಸ್ಕ್ವೇರ್ A ಆಗುತ್ತೆ. ಸೊ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ sin ಸ್ಕ್ವೇರ್ A ಪ್ಲಸ್ cos ಸ್ಕ್ವೇರ್ A ಈಕ್ವಲ್ ಟು 1. ಸೊ sin ಸ್ಕ್ವೇರ್ A is equal to 1 minus cos square A, or cos square A is equal to 1 minus sin square A. So 1 minus sin square A ಏನಾಗುತ್ತೆ, cos square A into 1 minus cos square ಏನಾಗುತ್ತೆ, sin square A divided by sin A into cos A. So 1 sin A ಹೋಗುತ್ತೆ, cos A ಹೋಗುತ್ತೆ, is equal to cos A into sin A. ಓಕೆ, ಸೊ ಇದನ್ನ ಈಕ್ವೇಶನ್ ನಂಬರ್ 1 ಅಂತ ತಗೊಳ್ಳೋಣ. ಸೊ ಇಲ್ಲಿ ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ ಈಕ್ವೇಶನ್ ಅನ್ನ ಸಾಲ್ವ್ ಮಾಡೋಣ. ಸೊ RHS 1/tan A plus cot A, tan A plus cot A. ಸೊ ಇದೇನಾಗುತ್ತೆ 1/tan A ಏನಾಗುತ್ತೆ sin A by cos A plus cot A ಏನಾಗುತ್ತೆ cos A by sin A ಆಗುತ್ತೆ. ಸೊ 1 divided by sin A ಮತ್ತು cos A ಪ್ಲಸ್ sin ಬರುತ್ತೆ, sin A ಇಂಟು cos A ನೇ ಆಗಿರುತ್ತೆ. ಸೊ ಇಲ್ಲಿ ಏನ್ ಬರುತ್ತೆ, sin ಸ್ಕ್ವೇರ್ A ಪ್ಲಸ್ cos ಸ್ಕ್ವೇರ್ A. ಸೊ 1 so sin square A plus cos square A 1 divided by sin A into cos A. So ಇದನ್ನ 1 into sin A into cos A divided by 1. So it implies sin A into cos A ಆಗುತ್ತೆ. ಸೊ ಇದು equation number 2. ಸೊ ಈಗ 1 ಮತ್ತು 2ರಿಂದ ಏನಾಗುತ್ತೆ, sin A cos A ಆಗುತ್ತೆ ಲೆಫ್ಟ್ ಸೈಡ್, ರೈಟ್ ಸೈಡ್ ಕೂಡ sin A ಮತ್ತು cos A ಆಗುತ್ತೆ ಮಕ್ಕಳು. ಸೊ ಹಾಗಾಗಿ LHS is equal to RHS.